ನಾನು ಮೊನ್ನೆ ಡೆಲ್ಲಿಗೆ ಹೋದಾಗ ಅಮಿತ್ ಶಾ ಅವರನ್ನು, ಕೇಂದ್ರದ ಗೃಹ ಸಚಿವರನ್ನು ಭೇಟಿ ಮಾಡಿದ್ದೆ. ಅವ್ರನ್ನ ಭೇಟಿ ಮಾಡಿ ನಾನು ನಮಗೆ ಒಂದು 5,000 ಮನೆಗಳನ್ನು ಕಟ್ಟೋದಕ್ಕೆ ಹಣ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೇನೆ. 1,556 ಕೋಟಿ ರೂಪಾಯಿ ಎಸ್ಟಿಮೇಟೆಡ್ ಕಾಸ್ಟು. ಅಷ್ಟು ಕೊಡಿ, ನಾವು ಸದ್ಯಕ್ಕೆ ಸಾಕು ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದೇನೆ. ಪುಣ್ಯಾತ್ಮ ಕೊಟ್ಟರೆ ಭಾಳ ಪುಣ್ಯ ಕಟ್ಕೊತಾರೆ ಅವರು. ಕೊಡಲಿಲ್ಲ ಅಂದರೆ ನಾವು ನಮ್ಮ ದುಡ್ಡಲ್ಲೇ ಕಷ್ಟ ಬಿದ್ದುಕೊಂಡು ಇನ್ನೊಂದು ವರ್ಷ ಆಗೋದು 5 ವರ್ಷ ಆಗ್ಬೋದು, ಅಷ್ಟೇ ಆಗುತ್ತೆ. ಆದ್ದರಿಂದ ನಾವು ನಮ್ಮ ಪೊಲೀಸ್ ಇಲಾಖೆಯ, ಕರ್ನಾಟಕದ ಪೊಲೀಸ್ ಇಲಾಖೆ ಈ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಹೊರಟಿದ್ದೇವೆ. ಇವತ್ತು 32 ಕ್ವಾರ್ಟರ್ಸ್ಗೆ ಸುಮಾರು 10 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟೋದಕ್ಕೆ ಅಡಿಗಲ್ಲು ಹಾಕಿದ್ದೇವೆ. 32. ಕವಿಯಪ್ಪನವ್ರು ಹೇಳಿದ್ರು, ಇಲ್ಲ ನಾನು ಸಾಲೋದಿಲ್ಲ, ನಮ್ಗೆ ಇನ್ನೊಂದು 100-200 ಕೊಡಿ ಅಂತ ಕೇಳಿದ್ದಾರೆ. ನೀವು ಕೇಳಿದ್ದಕ್ಕೆ ನಮ್ಮದೇನು ತಕರಾರಿಲ್ಲ. ನಾನೇನು ಮಾಡಿದ್ದೇನೆ ಅಂದರೆ, ನಿಮಗೆ KKRD ಅಂತ ಒಂದು ಫಂಡ್ ಇದೆ. 371J ಏನು ಮಾಡಿದ್ದಾರೆ, ವಿಶೇಷವಾಗಿ ಸಂವಿಧಾನದಲ್ಲಿ ನಿಮಗಾಗಿ ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಏನು ತೀರ್ಮಾನ ಮಾಡಿದ್ದಾರೆ. 5,000 ಕೋಟಿ ರೂಪಾಯಿ ನಿಮಗೆ ಇವತ್ತಿಗೆ ನಿಮ್ಮ ಹತ್ರ ಇದೆ. ನಿಮ್ಮ ಹತ್ರ ಅಂದರೆ KKRDನಲ್ಲಿ. ಆ 5,000 ಕೋಟಿಯಲ್ಲಿ ನಾನು ನಮ್ಮ ಇಲಾಖೆ ವತಿಯಿಂದ ನಮ್ಮ ಅಧ್ಯಕ್ಷರಿಗೆ, KKRD ಅಧ್ಯಕ್ಷರಿಗೆ ಹೇಳಿರೋದು, ನೋಡಪ್ಪ, ಪೊಲೀಸು ಅಲ್ಲೇ ಬರುತ್ತೆ, ಪೊಲೀಸ್ ಏನು ಹೊರಗಡೆಯಿಂದ ಬರುತ್ತಾ, ಪೊಲೀಸ್ಗೂ ಬೇಕಲ್ವಾ, ಆದ್ದರಿಂದ ನನಗೊಂದು 500 ಕೋಟಿ ಕೊಡ ಮರೆಯ ಅಂತ ಹೇಳಿದ್ದೀನಿ. ಅವರು ನನ್ನ ಹತ್ರ 2 ದಿವಸದ ಕೆಳಗೆ ಬಂದಿದ್ದರು, ಅಣ್ಣ ನಾನು 200 ಕೋಟಿ ಕೊಡ್ತೀನಿ ಅಂದರು. ನೋಡು, ಚೌಕಾಸಿ ಮಾಡಬೇಡ, ಕೊಡಪ್ಪ ಅಂತ ಹೇಳಿದ್ದೀನಿ. ಅಲ್ಲಿ ನಿಮಗೆ ಕ್ವಾರ್ಟರ್ಸ್ ಕೊಡ್ತೇವೆ, ಅಮ್ಯುನಿಷನ್ಸು, ಫೈರ್ ಆರ್ಮ್ಸ್ ಕೊಡ್ತೇವೆ, ಆಮೇಲೆ ಕಟ್ಟಡ ಕೊಡ್ತೇವೆ ಪೊಲೀಸ್ ಸ್ಟೇಷನ್ಗಳಿಲ್ಲದೆ ಇದ್ದರೆ, ಮತ್ತು ಅದರ ಜೊತೆಗೆ ನೀವು ವುಮೆನ್ ಪೊಲೀಸ್ ಸ್ಟೇಷನ್ ಕೇಳಿದ್ರಿ, ಸೆನ್ ಪೊಲೀಸ್ ಸ್ಟೇಷನ್ ಕೇಳಿದ್ರಿ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟಿದ್ದಾರೆ, ಮರ್ತೋಯ್ತಾ? ಅದನ್ನೂ ಒಂದು ಕೊಡಬೇಕು. ಅದನ್ನು ನಾನೇ ಲಿಸ್ಟಿಗೆ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಆದ್ದರಿಂದ ಇವೆಲ್ಲವನ್ನು ಕೂಡ ಕೊಡೋದಕ್ಕೆ ನಾವು ನಮ್ಮ KKRDಯಲ್ಲಿ ವಿನಂತಿಯನ್ನು ಮಾಡಿಕೊಂಡು ಆ ಕೆಲಸವನ್ನು ನಾನು ತಮಗೆ ಮಾಡಿಕೊಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನೀವು ನೋಡಿ, ಎಷ್ಟು ಅದೃಷ್ಟವಂತರು ನೀವು. 2 ವರ್ಷನೂ ಕಂಪ್ಲೀಟ್ ಆಗಿಲ್ಲ. ಹೆಂಗಿದೆ ರೀ ಆ SP ಆಫೀಸು? ಹಾಂ, ಇಲ್ವಾ? ಯಾರು SP ಬಾಬು? ನಿಮ್ಮ ಆಫೀಸು ಈಗ ಚೀಫ್ ಮಿನಿಸ್ಟರ್ ಆಫೀಸ್ಗೂ ಇನ್ನೂ ಜಾಸ್ತಿ ಇದೆ ಅಲ್ವಾ? ಅಷ್ಟು ಅಲ್ವೇನ್ರಿ? ಸುಳ್ಳು ಹೇಳ್ತಾ ಇದ್ದೀನಿ. ಹಾಂ, ಮತ್ತೆ ಹಂಗೆ ಅನ್ಕೊಂಬಿಡು, ಹೇಳ್ತೀನಿ ನಾನೇ ಚೀಫ್ ಮಿನಿಸ್ಟರ್. ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಯಾರ್ಯಾರಿಗೆ ಏನೇನು ಸವಲತ್ತುಗಳು ಬೇಕು, ಅಡಿಷನಲ್ SPಗೆ ಏನು ಬೇಕು, DYSPಗೆ ಏನು ಬೇಕು, ಎಲ್ಲವನ್ನು ಕೂಡ ಅಲ್ಲಿ ಭಾಳ ಉತ್ತಮವಾಗಿ ಪ್ಲ್ಯಾನ್ ಮಾಡಿ ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಕಟ್ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.